ನೀವು ಇಲ್ಲ ನೀವು ಅಲ್ಲಿಂದ ಬರಲಿಲ್ಲ ಅಂದ್ರೆ ನಿಮ್ಮನ್ನು ಕೊಚ್ಕೊಂಡು ಹೋಗ್ತಿತ್ತು. ನೀವು ಅಲ್ಲಿ ಬೇಗ ಬರಲಿಲ್ಲ ಅಂದಿದ್ರೆ ನೀವು ಕೊಚ್ಕೊಂಡು ಹೋಗ್ತಿದ್ರು. ನಾವನ್ನು ಇರೋದಿಲ್ಲ, ನಾವೆಲ್ಲ ಹೋಗು ಮಕ್ಕಳು ಹೆಂಗ್ ಸೌಂಡ್ ಅಂದ್ರೆ ಯಾವ ತರ ಬಂತು ಶಬ್ದ? ಸೌಟು ಏನು ಸೌಟುತ್ತ ಅಡ್ಡಿಯಲ್ಲಿ ನೀರು ಬಂದು ಹಿಂಗೆ ಆಡ್ತದೆ, ಮನೆ ಅಲ್ಲ. ಆಗ ನಾವು ಓಡಿ ಇಲ್ಲಿ ನಿಂತರೆ ನಾವು ಇರೋದಿಲ್ಲ, ನಮಗೆ ಓಡುವ ಹೇಳಕ್ಕೆ ಆಗೋದಿಲ್ಲ ಆ ರಂಗ. ಈ ವಯಸ್ಸಲ್ಲಿ ನಡ್ಕೊಂಡು ಹೋದ್ರೆ, ಬೆಟ್ಟ ಹತ್ಕೊಂಡು ಹೋದ್ರ ನೀವು ಕಾಡಿಗೆಲ್ಲ? ಏನು ತೆಗ್ದಿಲ್ಲ, ಹಂಗೆ ಬೆಟ್ಟ ಇಲ್ಲ ಏನೂ ಇಲ್ಲ, ಓಡಿ ಕಾಡು ಗೊತ್ತಾಗದೇ ಇಲ್ಲ ಏನು ಅಂತ. ನಿಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀವು ಕೊಚ್ಕೊಂಡು ಹೊರಟೋಗ್ತಿದ್ರಿ ಅಲ್ಲಿ? ಅವರು ಕರ್ಕೊಂಡು ಹೋಗಿಲ್ಲ, ನಾವು ಯಾರು ಇರೋದಿಲ್ಲ, ನಾವೆಲ್ಲ ಹೋಗು. ನನ್ನ ಮಗಳು ಮರುಮಗನು ಇವರು ನಾನು ಎಲ್ಲ ಹೋಗಿದ್ದು. ಎಷ್ಟು ಜನ ತಪ್ಪಿಸ್ಕೊಂಡು ಬಂದ್ರಿ ಅಲ್ಲಿಂದ? ಅಲ್ಲಿಂದ ನಾವು 5 ಜನ. ನಮ್ಮ ಮನೆಯಲ್ಲಿ ಮಗಳು ಮರುಮಗನು ನಾನು ಇವರು ಕೊಚ್ಚಿಕುಟ್ಟಿ ಸಣ್ಣದು. ತಮ್ಮ ಬೇರೆ ಮನೆಯಲ್ಲಿ? ಅವರು ಬೇರೆ ಮನೆಯಲ್ಲಿ, ಅವರೆಲ್ಲ ஒரு ಲೈನಲ್ಲಿ ಅವರ ಮನೆಯಲ್ಲಿ. ಅಲ್ಲಿಂದ ತಣ್ಣೀಲ ಕನ್ನಡದಲ್ಲಿ ಹೇಳಿಕೊಡು. ಅವರು ಬೇರೆ ಮುಂಡಕೈಯಲ್ಲಿ, ಇವರ ತಮ್ಮ ಮಕ್ಕಳು ಎಲ್ಲ ಮುಂಡಕೈಯಲ್ಲಿ, ನಾವು ಚೂರಲ್ ಮನೆ. ಹಿಂಗೆ ಹೋಯ್ದ್ರೆ ಅದು ಮುಂಡಕೈ, ಇದು ಚೂರಲ್ ಮನೆ, ಅಷ್ಟೇ ಡಿಫ್ರೆನ್ಸ್ ಇದೆ. ಮುಂಡಕೈ ಎಲ್ಲ ಮನೆಗಳು ಕೊಚ್ಚೋಟಾಗಿದೆ, ಎಲ್ಲ ಹೋಯ್ತು, ಏನೂ ಇಲ್ಲ. ಅಲ್ಲಿ ಒಂದು ಮನೆ ಮಾತ್ರ ಇರೋದು ಮುಂಡಕೈಲಿ. ಹೇಳಕ್ಕೆ ನೀವೆಲ್ಲ ಏನು ಕೆಲಸ ಮಾಡೋದು ಬಂದಿದ್ರಿ ಇಲ್ಲಿ? ನಾವು ಟೀ ಎಲೆ ಕುಯ್ಯಕ್ಕೆ ಬಂದಿದ್ದು ಸಣ್ಣದಲ್ಲಿ. 30 ವರ್ಷ ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದು. ಸ್ವಂತ ಮನೆ ಕಟ್ಕೊಂಡಿದ್ರಿ? ಸ್ವಂತ ಮನೆ, ಎಲ್ಲರಿಗೆ ಸ್ವಂತ ಮನೆ. ದುರಂತದಲ್ಲಿ ಪಾರಾಗಿ ಬಂದಂಥ ಕುಟುಂಬಸ್ಥರ ಮಾತುಗಳಾಗಿರುವಂಥದ್ದು. ಅಂದರೆ ನನ್ನ ಪತಿ ಏನಾದರೂ ನನ್ನ ಎಚ್ಚರಗೊಳಿಸ್ಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗಲಿಲ್ಲ ಅಂದಿದ್ರೆ ನಮ್ಮ ಜೀವ ಕೂಡ ಹೋಗ್ತಿತ್ತು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.